ಶ್ರೀ ಗುರುಭ್ಯೋ ನಮಃ. चंद्रशेखर चंद्रशेखर चंद्र
सानुशरासनं रजताद्रिशृङ्गनिकेतनं शिञ्जिनीकृतपन्नगेश्वरमच्युताननसायकम् क्षिप्रदग्धपुरत्रयं त्रिदशालयैरभिनन्दितम् चन्द्रशेखरमाश्रये मम किं करिष्यति वै यमा चन्द्रशेखर 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 पाहि मां चन्द्रशेखर 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 रक्ष माम् भेषजं भवरोगिणामखिलापदामपहारिणं रक्षयज्ञविनाशनं त्रिगुणात्मकं त्रिविलोचनं भोक्तिफलप्रदं सकलाघसङ्गविनाशनं चन्द्रशेखरमाश्रये मम किं करिष्यति वै यमा चन्द्रशेखर 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 पाहि मां चन्द्रशेखर 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 रक्ष माम् भक्तवत्सलमर्चितं निधिमक्षयं हरिदम्बरं सर्वभूतपतिं परात्परमप्रमेयमनोत्तमं सोमवारिणभूताशन सोमपानिलताकृतिं चन्द्रशेखरमाश्रये मम किं करिष्यति वै यमा चन्द्रशेखर 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 पाहि मां चन्द्रशेखर 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 रक्ष माम् विश्वसृष्टिविधायिनं पुनरेव पालनतत्परं सम्मरन्तमपि प्रपञ्चमशेषलोकनिवासिनं क्रीडयन्तमहर्निशं गणनाथयूथसमन्वितं चन्द्रशेखरमाश्रये मम किं करिष्यति वै यमा चन्द्रशेखर 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 पाहि मां चन्द्रशेखर 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 रक्ष माम् चन्द्रशेखर 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 पाहि मां चन्द्रशेखर 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 रक्ष माम्
ಓಂ ಓಂ ಭಗವಾನ್ ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಭಾವಿಸ್ಕೊಳ್ಳೋಣ. ಶ್ರೀರಾಮಕೃಷ್ಣರ ಪದದಲ್ಲಿ ಪುಷ್ಪಗಳನ್ನು ಅರ್ಪಿಸೋಣ. ಸರ್ವದೇವ ದೇವಿ ಸ್ವರೂಪರಾದಂಥ ಶ್ರೀರಾಮಕೃಷ್ಣರಿಗೆ ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥನೆ ಸಲ್ಲಿಸೋಣ. ಹೇ ಭಗವಂತ, ನಾನು ಸನ್ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಆಶೀರ್ವದಿಸು. ಹೇ ಭಗವಂತ, ಸದಾ ನಿನ್ನ ಸ್ಮರಣೆ ನನ್ನಲ್ಲಿ ಬರುತ್ತಿರುವಂತೆ ಅನುಗ್ರಹಿಸು. ಹೇ ಭಗವಂತ, ಸರ್ವ ಜೀವ ಜಂತುಗಳಲ್ಲೂ ನಿನ್ನನ್ನು ಕಾಣುವಂತಹ ಮನಸ್ಥಿತಿಯನ್ನು ನನಗೆ ನೀಡು. ಹೇ ಭಗವಂತ, ನಿರಂತರ ನಿನ್ನ ಸ್ಮರಣೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ನನಗೆ ಅನುಗ್ರಹಿಸು. ಹೇ ಭಗವಂತ, ಯಾವಾಗಲೂ ನಾನು ಸತ್ಯವನ್ನೇ ನುಡಿಯುವಂತೆ ನನ್ನನ್ನು ಅನುಗ್ರಹಿಸು. ಹೀಗೆ ನಿರಂತರವಾಗಿ ನಾವು ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನೇ ಭಾವಿಸ್ತಾ ಶ್ರೀರಾಮಕೃಷ್ಣರನ್ನು ನಾಮಜಪವನ್ನು ಮಾಡೋಣ. ಶ್ರೀರಾಮಕೃಷ್ಣರ ನಾಮಜಪ ಮಾಡುವಾಗ ಆ ಒಂದೊಂದು ಜಪದಲ್ಲೂ ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಭಾವಿಸ್ತಾ ಮಾಡಿದಾಗ ಒಳಗಿನಿಂದ ನಮಗೆ ಆ ದಿವ್ಯಾನಂದವು ಒಂದು ಭಾವಿಸ್ಕೊಳ್ಳುವಂಥ ಒಂದು ಅವಕಾಶ ಆಗತ್ತೆ. ಆದರೆ ಭಾವಿಸ್ಬೇಕು ನಾವು. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಆ ಒಂದು ಆನಂದಮಯವಾದಂಥ ಒಂದು ಆ ಮನಸ್ಸಿನಿಂದ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ. ಇವತ್ತು ನೀತಿ ಕಥೆ ಹೇಳೋದಕ್ಕೆ ಆನ್ಲೈನಲ್ಲಿ ಸಂಸ್ಕೃತಿ ಜಾಯ್ನ್ ಆಗ್ತಿದ್ದಾಳೆ. ಸಂಸ್ಕೃತಿ ಯಾವ ಒಂದು ನೀತಿ ಕಥೆನ ಹೇಳ್ತಾಳೆ ಅನ್ನೋದನ್ನು ನಾವೆಲ್ಲ ಈಗ ಕೇಳಿಸ್ಕೊಳ್ಳೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಸಂಸ್ಕೃತಿ. ನಾನು ಇವತ್ತು ವಾಲ್ಮೀಕಿಯವರ ಬಗ್ಗೆ ಒಂದು ಪುಟ್ಟ ಕಥೆಯನ್ನು ಹೇಳಕ್ ಇಷ್ಟಪಡ್ತೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ವಾಲ್ಮೀಕಿ ರಾಮಾಯಣನ ರಚಿಸಿದಂತ ಮಹಾಕವಿ. ಅವರು ವಿಶ್ವದ ಮೊಟ್ಟ ಮೊದಲ ಕವಿ. ಅದಕ್ಕೆ ಅವರನ್ನ ಆದಿಕವಿ ಅಂತಾನು ನಾವ್ ಕರಿತೀವಿ. ವಾಲ್ಮೀಕಿ ಅವರು ಮುಂಚೆ ಒಬ್ಬ ಬೇಟೆಗಾರನಾಗಿದ್ದ. ಅವನು ಬರೀ ಬೇಟೆಗಾರನಲ್ಲ, ದರೋಡೆಕಾರನೂ ಆಗಿದ್ದ. ಕಾಡಿನಲ್ಲಿ ಪ್ರಾಣಿಗಳನ್ನ ಬೇಟೆ ಆಡ್ತಾ, ಮುಂಚೆ ಅಲ್ಲ ಅವಾಗ ಬರೀ ಕಾಡು, ತುಂಬಾ ಕಾಡೇ ಇತ್ತಲ್ವಾ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಜನ ಕಾಡಿನ ದಾರಿಲೇ ಹೋಗ್ಬೇಕಿತ್ತು. ಅವ್ರ ಹತ್ರ ಏನೇನ್ ಹಣ ಅದೆಲ್ಲ ಏನೇನಿತ್ತೋ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು. ಅವರ ಹಿಂದಿನ ಹೆಸರು ರತ್ನಾಕರ ಅಂತ. ಈ ರತ್ನಾಕರ ಈ ಕಾಡಿನಲ್ಲಿ ಬರೋ ಕಾಡ್ದಾರಿಲಿ ಬರೋ ಜನರನ್ನೆಲ್ಲ ನಿಲ್ಸಿ ಅಡ್ಡ ಹಾಕಿ ಅವ್ರ ಹತ್ರ ಇರೋ ಹಣ, ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಲೂಟಿ ಮಾಡ್ತಾ ಇದ್ದ. ಅದ್ರಿಂದಾನೇ ಅವನ್ ಸಂಸಾರ ನಡೀತಾ ಇತ್ತು. ಹೀಗೆ ಒಂದ್ ದಿವ್ಸ ಅವನ್ ಸಂಪಾದನೆ ತಗೊಂಡ್ ಹೋಗಿ, ತಗೋ ಇಷ್ಟೇ ಲೂಟಿ ಆಗಿರೋದು ಅಂತ ಅವ್ರ ಹೆಂಡತಿಗ್ ತಗೊಂಡೋಗಿ ಕೊಡ್ತಾನೆ. ಅವಾಗ ಅವ್ರ ಹೆಂಡತಿ, ಏನ್ ಇಷ್ಟೇನಾ, ಇಷ್ಟೇ ಸಾಕಾಗಲ್ಲ ನಮ್ಗೆ, ಇನ್ನೂ ಜಾಸ್ತಿ ಜನನ್ ಲೂಟಿ ಮಾಡಿ ಇನ್ನೂ ಹೆಚ್ಚು ಹಣನ್ ಸಂಪಾದನೆ ಮಾಡ್ಕೊಂಬಾ ಅಂತ ಹೇಳ್ತಾಳೆ. ಸರಿ, ಅದಕ್ ರತ್ನಾಕರ ಸರಿ ಆಯ್ತು, ನಾಳೆಯಿಂದ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿವ್ಸ ಕಾಡ್ ದಾರಿಲಿ ಅವನು ಅವ್ತ್ಕೊಂಡ್ ಕೂತಿರ್ಬೇಕಾದ್ರೆ ಅಲ್ಲಿ 7 ಋಷಿ ಮುನಿಗಳು ನಡ್ಕೊಂಡ್ ಬರ್ತಾ ಇರ್ತಾರೆ. ಅವನ್ ನೋಡ್ಬಿಟ್ಟು ಜನ ಜಾಸ್ತಿ ಬಂದಿದ್ದಾರೆ, ಅವ್ರ ಹತ್ರ ಏನೋ ಜಾಸ್ತಿ ದುಡ್ಡಿರ್ಬೋದೇನೋ ಅಂತ ಹೋಗಿ ಚಾಕು ತೆಗೆದ್ಬಿಟ್ಟು ಆ ಋಷಿಗಳನ್ನ ಅಡ್ಡ ಹಾಕಿ, ನಿಲ್ಲಿ, ನಿಮ್ ಹತ್ರ ಏನೇನ್ ವಸ್ತುಗಳಿದ್ಯೋ ಅದನ್ನೆಲ್ಲ ನನ್ಗೊಪ್ಸಿ ನಿಮ್ ಹತ್ರ ಬೆಲೆ ಬಾಳೋ ವಸ್ತು ಏನೇ ಇದ್ರು ಕೊಡಿ ಅಂತ ಬೆದರಿಸ್ತಾನೆ ಋಷಿಗಳಿಗೆ. ಅದನ್ನ ಅವ್ರು ನೋಡಿ ಒಂದ್ ಕ್ಷಣಕ್ಕೆ ಗಾಬರಿ ಆಗುತ್ತೆ ಋಷಿ ಮುನಿಗಳಿಗೆ. ಸರಿ ಅಂತ ನೋಡ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿನಗೆ ನಮ್ಮನ್ನ ನೋಡಿದ್ರೇನೆ ಗೊತ್ತಾಗಲ್ವೇನಪ್ಪ, ನಾವು ಋಷಿಗಳು, ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು ಹಣ ಅಂತ ಹೇಳ್ತಾರೆ.
ಅದಾದ್ಮೇಲೆ ಅವರು ಋಷಿಗಳು ಹೇಳ್ತಾರೆ, ಸರಿ ಅದೆಲ್ಲ ಇರ್ಲಿ, ನೀನು ನಿನ್ ಜೀವನ ನಡ್ಸಕ್ಕೆ ಈ ಪಾಪ ಕೃತ್ಯಗಳನ್ನೆಲ್ಲ ಮಾಡ್ತಾ ಇದೆಯಲ್ಲ, ನಾನ್ ನಿಂಗೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ ಅಂತ ಕೇಳ್ತಾರೆ. ಸರಿ ಆಯ್ತು ಕೇಳಿ, ಏನ್ ಸಮಯ ವ್ಯರ್ಥ ಆಗುತ್ತಷ್ಟೇ ಅಂತ ಹೇಳ್ತಾನೆ ರತ್ನಾಕರ. ಅದಕ್ಕೆ ಋಷಿಗಳು ಕೇಳ್ತಾರೆ, ನೀನ್ ಈ ಪಾಪ ಕೃತ್ಯಗಳನ್ನೆಲ್ಲ ನಿನ್ನ ಸಂಸಾರಕ್ಕೋಸ್ಕರ ಮಾಡ್ತಾ ಇದೀಯ ಅಲ್ವಾ, ಅವರು ನಿನ್ನ ಪಾಪ ಕರ್ಮಗಳಲ್ಲಿ ಪಾಲ್ ಪಾಲ್ ತಗೋತಾರ, ಹಂಚ್ಕೋತಾರ, ಅವರು ನಿನ್ ಫಲಗಳನ್ನ ಹಂಚ್ಕೋತಾರ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ರತ್ನಾಕರ ಹೇಳ್ತಾನೆ, ಹೌದು, ಅವರು ನನ್ನ ಕುಟುಂಬ, ನಾನು ಅವ್ರಿಗೋಸ್ಕರನೇ ಈ ತರ ಎಲ್ಲ ಕೆಲ್ಸ ಮಾಡ್ತಾ ಇರೋದು, ಅವ್ರು ಖಂಡಿತವಾಗಿಯೂ ಹಂಚ್ಕೋತಾರೆ ಅಂತ ಹೇಳ್ತಾನೆ. ಸರಿ, ಅದಕ್ಕೆ ಇನ್ನೊಬ್ಬ ಋಷಿ ಹೇಳ್ತಾರೆ, ಸರಿ ಆಯ್ತು, ದೃಢಪಡಿಸ್ಕೊಂಬ, ಅದನ್ನ ಕೇಳ್ಕೊಂಬ, ಕನ್ಫರ್ಮ್ ಮಾಡ್ಕೊಂಬ ಅಂತ ಹೇಳ್ತಾರೆ. ನಾವ್ ಅಲ್ಲಿವರೆಗೂ ಇಲ್ಲೇ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ರತ್ನಾಕರ ಮನೆಗೆ ಹಿಂತಿರುಗ್ತಾನೆ. ಹೋಗಿ ಅವ್ರ ಹೆಂಡತಿನ ಕರೀತಾನೆ, ಇಲ್ ನೋಡು, ನಾನು ನಿಮಗೋಸ್ಕರ ಈ ತರ ಆ ಕೊಲೆ, ದರೋಡೆ, ನೀಚ್ ಕೆಲ್ಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಿಮಗೋಸ್ಕರ ನಿಮ್ಮನ್ನ ಕಾಪಾಡಕ್ಕೋಸ್ಕರ ಮಾಡ್ತಾ ಇದ್ದೀನಲ್ವಾ, ನನ್ನ ಪಾಪ ಕರ್ಮಗಳಲ್ಲಿ ನೀವು ಪಾಲ್ಗೊಳ್ತೀರಾ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಹೆಂಡತಿಗೆ, ಇಲ್ಲಪ್ಪ, ನಾನೇನಕ್ಕೆ ನಿನ್ ಪಾಪ ಕರ್ಮಗಳನ್ನ ಅನುಭವಿಸ್ಬೇಕು, ನೀನು ನಮ್ಮನ್ನ ಕಾಪಾಡೋದು ನಿನ್ ಕರ್ತವ್ಯ, ಅದನ್ನ ನೀನ್ ಮಾಡ್ತಾ ಇದೀಯ ಅಷ್ಟೇ, ನಿನ್ ಪಾಪ ಕರ್ಮಗಳನ್ನೆಲ್ಲ ನಾವೆಲ್ಲ ಏನಕ್ಕೆ ಅನುಭವಿಸ್ಬೇಕು ಅಂತ ಹೇಳ್ತಾನೆ. ಅದಕ್ ಮಗನು ಹಂಗೆ ಹೇಳ್ತಾನೆ, ನಿನ್ ಪಾಪ ಕರ್ಮಗಳನ್ನೆಲ್ಲ ನಾವ್ಯಾಕಪ್ಪ ಅನುಭವಿಸ್ಬೇಕು ಅಂತ ಹೇಳ್ತಾನೆ. ಅದನ್ ಕೇಳಿ ರತ್ನಾಕರಂಗೆ ತುಂಬಾ ಬೇಸರ ಆಗೋಗುತ್ತೆ. ಅಯ್ಯೋ ಭಗವಂತ, ನಾನು ನನ್ನ ಕುಟುಂಬಕ್ಕೋಸ್ಕರ ಈ ತರ ಕೆಲ್ಸ ಎಲ್ಲ ಮಾಡಿದೆ, ಇವಾಗ ನೋಡಿದ್ರೆ ನಾನೊಬ್ನೇ ನನ್ ಕರ್ಮ ಫಲಗಳನ್ನೆಲ್ಲ ಅನುಭವಿಸ್ಬೇಕಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಸರಿ, ಈ ಕುಗ್ಗಿದ ಮನಸ್ಸಿನಿಂದಾನೇ ಋಷಿಗಳ ಹತ್ರ ಹಿಂತಿರುಗ್ತಾನೆ. ಹೋಗಿ ಅವನ ರತ್ನಾಕರ ನೋಡ್ಬಿಟ್ಟು ಋಷಿಗಳು ಕೇಳ್ತಾರೆ, ಹೇಳು ಏನಂದ್ರು ಅಂತ ಕೇಳ್ತಾರೆ. ಅದಕ್ಕೆ ರತ್ನಾಕರ ಹೇಳ್ತಾನೆ, ಅಯ್ಯ, ನನ್ನ ಪಾಪವನ್ನು ನಾನೊಬ್ನೇ ಅನುಭವಿಸ್ಬೇಕಂತೆ, ನಾನು ಈಗ ನನ್ನ ಕುಟುಂಬಕ್ಕೋಸ್ಕರ ಎಷ್ಟೊಂದ್ ಪಾಪ ಕರ್ಮಗಳನ್ನ ಮಾಡಿದ್ದೀನಿ, ಇದಕ್ಕೆಲ್ಲ ನಾನು ಏನ್ ಮಾಡ್ಲಿ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ಋಷಿಗಳ ಕಾಲಿಗೆ ಬೀಳ್ತಾನೆ. ಇದನ್ ನೋಡಿದ ಋಷಿಗಳು ಇವನ್ ಮೇಲೆ ಅಕ್ರೆ ಬಂದು, ಸರಿ, ದುಃಖಿತನಾಗ್ಬೇಡ, ನೀನು ಭಗವತ್ ಭಕ್ತಿಯಿಂದ ನಿನ್ನ ಪಾಪ ಕರ್ಮಗಳನ್ನ ಪರಿಹರಿಸ್ಕೊಳ್ಬಹುದು ಅಂತ ಹೇಳಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ನೀನು ಮರ 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 ಅಂತ ಜಪಿಸ್ತಾ ಇರು. ನಾವು ಮತ್ತೆ ಹಿಂತಿರುಗ್ ಬರೋವರೆಗೂ ನೀನು ಅಲ್ಲೇ ಕುಳಿತುಕೊಂಡು ತಪಸ್ ಮಾಡ್ಬೇಕು. ಭಗವಂತ ಖಂಡಿತವಾಗಿಯೂ ನಿನ್ನ ಮೇಲೆ ಕರುಣೆ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ಋಷಿಗಳು ಹೊರಡ್ತಾರೆ ಅಲ್ಲಿಂದ. ಈ ಬೇಡ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮರದ ಕೆಳಗ್ ಕೂತ್ಕೊಂಡು ಮರ 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 ಅಂತ ಹೇಳ್ತಾ ಇರ್ತಾನೆ. ಅವನು ಮರ ಮರ ಅಂತ ಹೇಳ್ತಾ ಇರೋದು ರಾಮ 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 ಅಂತ ಕೇಳಿಸ್ತಾ ಇರುತ್ತೆ. ಈ ರೀತಿ ವರ್ಷಗಳೇ ಕಳೆದು ಹೋಗುತ್ತೆ. ಮಳೆ ಗಾಳಿ ಏನ್ ಬಂದ್ರು ಅವನು ಅಲ್ಲಿಂದ ಅಲ್ಲಾಡಲ್ಲ. ತುಂಬಾ ಭಕ್ತಿ ಶ್ರದ್ಧೆಯಿಂದ ಅಲ್ಲೇ ಕುಳಿತುಕೊಂಡು ತಪಸ್ ಮಾಡ್ತಾ ಇರ್ತಾನೆ. ಅವನು ಎಷ್ಟು ಶ್ರದ್ಧೆಯಿಂದ ತಪಸ್ ಮಾಡ್ತಾ ಇರ್ತಾನೆ ಅಂದ್ರೆ ಅವನ್ ಸುತ್ತ ಹುತ್ತನೆ ಬೆಳ್ಕೊಂಡ್ಬಿಟ್ಟಿರುತ್ತೆ, ಆದ್ರೆ ಅದ್ರ ಪರಿವೇ ಅವನಿಗಿರಲ್ಲ. ಸರಿ, ಹೀಗೆ ಹಲವಾರು ವರ್ಷಗಳ ಕಳೆದ್ಮೇಲೆ ಋಷಿಗಳು ಮತ್ತೆ ವಾಪಸ್ ಬರ್ತಾರೆ. ಅವ್ರು ಗೊತ್ತಾಗುತ್ತೆ, ಓ ಇವನು ಅದೇ ಬೇಡ, ನಮಗ್ ಸಿಕ್ಕಿದ್ ಬೇಡ ಅಂತ ಹೇಳಿ, ಶಿಷ್ಯ ಹೇಳು, ಆ ಹುತ್ತವನ್ನು ಭೇದಿಸಿಕೊಂಡು ಹೊರಗೆ ಬಾ ಅಂತ ಕರೀತಾರೆ. ಇದನ್ ಕೇಳಿಸ್ಕೊಂಡು ರತ್ನಾಕರ ಹುತ್ತದಿಂದ ಹೊರಗ್ ಬರ್ತಾನೆ. ಸಂಸ್ಕೃತದಲ್ಲಿ ಹುತ್ತನ ವಲ್ಮಿಕ ಅಂತ ಕರೀತಾರೆ. ಸೊ ಹುತ್ತವನ್ನ ಭೇದಿಸ್ಕೊಂಡು ಬಂದವನಿಗೆ ವಾಲ್ಮೀಕಿ ಅಂತ ಹೆಸರುವಾಸಿ ಆಗುತ್ತಾನೆ ರತ್ನಾಕರ. ಇದನ್ನ ನೋಡಿ ಋಷಿಗಳು ಹೇಳ್ತಾರೆ, ನಿನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ತಪಸ್ಸು ಮಾಡಿದ್ಯಾ,
ನೀನೀಗ ಒಬ್ಬ ಋಷಿಯೇ ಆಗಿದ್ಯಾ. ಮುಂದೆ ನೀನು ಇಡೀ ಜಗತ್ತಿಗೆ ಆ ಗೌರವಿಸಲ್ಪಡುತ್ತೀಯ. ಆ ನೀನು ರಾಮಾಯಣನ ರಚಿಸ್ತೀಯ. ಅದಕ್ಕೆ ಚಿರಕಾಲ ನಿನ್ನ ಜನರು ಸ್ಮರಿಸುತ್ತಾರೆ ಅಂತ ಹೇಳ್ತಾರೆ. ಸೊ ನಾವ್ ಈ ಕಥೆಯಿಂದ ಏನ್ ತಿಳ್ಕೊಬೋದು ಅಂದ್ರೆ, ನಾವು ಎಷ್ಟೇ ಪಾಪ ಕರ್ಮಗಳನ್ನ ಮಾಡಿರ್ಲಿ, ಭಗವಂತನಿಗೆ ನಾವು ನಮ್ಮನ್ನ ಸರೆಂಡರ್ ಮಾಡ್ಕೊಂಡ್ರೆ ಅವನು ಎಷ್ಟೇ ಕಷ್ಟ ಇದ್ರೂ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತಾನೆ ಅನ್ನೋದು ಈ ಕಥೆಯಿಂದ ತಿಳ್ಕೊಳ್ಬೋದು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಸಂಸ್ಕೃತಿ ಒಳ್ಳೆ ಉತ್ತಮವಾದಂಥ ಚಿರಪರಿಚಿತವಾದಂಥ ಎಷ್ಟು ಸಲ ಕೇಳಿದ್ರು ಒಂದೊಂದು ಸಲ ಕೇಳಿದಾಗಲೂ ಒಂದೊಂದು ಅಂಶಗಳನ್ನ ತಿಳ್ಕೊಳ್ಳುವಂಥ ಒಂದು ಪುರಾಣದ ಕತೆ. ಸೊ ವಾಲ್ಮೀಕಿ ಮುನಿಗಳ ಒಂದು ಕಥೆ ಹೇಳಿದೆಯಾ, ಅವರಿಗೆ ವಾಲ್ಮೀಕಿ ಮುನಿಗಳಿಗೆ ಯಾವ ಥರ ಒಂದು ಶಕ್ತಿ ಬರುತ್ತೆ ಅಂದರೆ, ಅವರು ಕಣ್ಮುಂದೆ ಇಡೀ ರಾಮಾಯಣನೇ ಅವ್ರಿಗೆ ಚಿತ್ರೀಕರಣವಾಗುತ್ತೆ. ಆದ್ದರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಏನೇನು ನಡೀತೋ ಅದಷ್ಟನ್ನು ಕೂಡ ಅವರು ಬರೆದಿದ್ದಾರೆ. ಇವತ್ತಿಗೂ ಕೂಡ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣ ಅನ್ನೋದು ಪರ್ಫೆಕ್ಟ್ ರಾಮಾಯಣ. ಅಂದರೆ ಆ ವಾಲ್ಮೀಕಿಗಳ ಕಣ್ಮುಂದೆ ಹೇಗೆ ಶ್ರೀರಾಮಕೃಷ್ಣರ ಒಂದು ದಿನಾಲು ಶ್ರೀರಾಮಕೃಷ್ಣರ ಹತ್ರ ಹೋಗ್ತಾ ಇದ್ದಂಥ ಮಾಸ್ಟರ್ ಮಹಾಶಯ ಆಮೇಲೆ ವಚನವೇದನ ಹೇಗೆ ರಚಿಸ್ತಾರೆ ಅಂತಂದರೆ, ಇಡೀ ಕಣ್ಮುಂದೆ ಶ್ರೀರಾಮಕೃಷ್ಣರ ಜೊತೆ ಅವರು ಒಡನಾಡಿದಂಥದ್ದೆಲ್ಲ ಕಣ್ಮುಂದೆ ಬರ್ತಿರುತ್ತೆ. ಆ ರೀತಿ ವಾಲ್ಮೀಕಿ ರಾಮಾಯಣ ಇವತ್ತಿಗೂ ಕೂಡ ಶ್ರೇಷ್ಠವಾದಂಥದ್ದು. ಇಲ್ಲಿ ನಾವು ಸಂಸ್ಕೃತ ಹೇಳಿದಾಗೇ ಈ ಒಂದು ಕಥೆನಲ್ಲಿ ನಾವು ಒಂದು ತಿಳ್ಕೊಬೇಕಾಗಿದೆ. ಒಂದು ಮುಖ್ಯವಾಗಿ ನಾವು ಪಾಪಕರ್ಮಗಳನ್ನು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಮ್ಮ ಪಾಪಕರ್ಮಗಳಲ್ಲಿ ಯಾರೂ ಶೇರ್ ಆಗಲ್ಲ. ನಾವು ಸುಮ್ಮನೆ ಹೇಳ್ತೀವಿ ಇದೆಲ್ಲ ನಿಮಗೋಸ್ಕರ ಮಾಡಿದ್ದು, ನಿನಗೋಸ್ಕರ ಕಷ್ಟಪಟ್ಟಿದ್ದು, ನಿನಗೋಸ್ಕರ ಹಿಂಗೆ ಮಾಡಿದ್ದು ಅಂತ ನಮ್ಮ ಪೇರೆಂಟ್ಸ್ಗಳು ಸಾಮಾನ್ಯವಾಗಿ ಹೇಳ್ತಾರೆ. ಅದರಲ್ಲಿ ಯಾರ್ದು ಪಾಲಿರಲ್ಲ. ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ಅಂದರೆ, ನಾವು ಇನ್ನೊಬ್ರಿಗೋಸ್ಕರ ಅಂತ ಶ್ರೀರಾಮಕೃಷ್ಣರು ತುಂಬ ಚೆನ್ನಾಗಿ ಹೇಳ್ತಾರೆ. ಗೃಹಸ್ಥನಾದವನು ಯಾವ ರೀತಿ ಜೀವನ ನಡೆಸಬೇಕು ಅಂತಂದರೆ, ಅವನ ಒಂದು ಧನಶುದ್ಧಿ ಇರಬೇಕು ಅಂತ. ಅವನು ಏನು ಸಂಪಾದನೆ ಮಾಡ್ತಾನೋ ಅದೆಷ್ಟೇ ಕಡಿಮೆ ಬಂದರೂ ಪರವಾಗಿಲ್ಲ, ಅದು ಶುದ್ಧವಾದಂಥ ಒಂದು ಸಂಪಾದನೆ ಆಗಿರಬೇಕು ಅಂತ ಶ್ರೀರಾಮಕೃಷ್ಣ ಹೇಳೋಗಿನೇ ಅವನಿಗೆ ಅದೇ ಈ ವಾಲ್ಮೀಕಿ ಕಥೆಯಿಂದ ಅದು ಗೊತ್ತಾಗುತ್ತೆ ನಮಗೆ. ನಾವು ಯಾವತ್ತೂ ಕೂಡ ನಮ್ಮ ಸಂಪಾದನೆ ಪರಿಶುದ್ಧವಾಗಿರಬೇಕು. ಸುಮ್ಮನೆ ಯಾರಿಗೋ ಉದ್ಧಾರ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ವಾಲ್ಮೀಕಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಉತ್ತಮವಾದಂಥ ಕಥೆ ನಮ್ಮೊಂದಿಗೆ ಹಂಚಿಕೊಂಡಿದಂಥ ಸಂಸ್ಕೃತಿಗೆ ನಾವೆಲ್ಲರೂ ಒಂದು ಧನ್ಯವಾದವನ್ನು ತಿಳಿಸೋಣ. ಈ ವಾರದಿಂದ ನಿಮಗೆ ಒಂದು ಈ ಕ್ವಶ್ಚನ್ ಏನು ಬರುತ್ತಪ್ಪ ಅಂತಂದರೆ, ಇಲ್ಲಿ ಮಕ್ಕಳು ಅಥವಾ ಆನ್ಲೈನಲ್ಲಿ ಎಲ್ಲೇ ನಾನೊಂದು ಟಾಪಿಕ್ ಕೊಡ್ತೀನಿ, ನಿಮಗೆಲ್ಲ ಗೊತ್ತಿರ್ಬೋದು. ಸ್ಕೂಲಲ್ಲಿ ಯಾರು ದಮ್ ಚರೆಟ್ಸ್ ಅಂತ ನೀವು ಮಾಡ್ತೀರ, ಅಂದರೆ ಮೂಕಾಭಿನಯಕ್ಕೆ ಉತ್ತರಿಸುವುದು. ಇಲ್ಲಿ ಒಂದು ಇನ್ಸಿಡೆಂಟ್ನ ಅಥವಾ ಒಂದು ಚಿಕ್ಕದು ಒಂದನ್ನು ಇವತ್ತು ನಾನೇ ಮೊದಲನೇದಾಗಿ ನಿಮಗೆ ಮಾಡಿ ತೋರಿಸ್ತೀನಿ. ನೀವು ಆಮೇಲೆ ಅದನ್ನು ಆನ್ಸರ್ ಮಾಡಬೇಕು. ನೀವು ಇಂಡಿವಿಜುವಲ್ ಆಗಿ ನನಗೆ ಆನ್ಸರ್ ಕಳಿಸ್ಬೇಕು. ನೆಕ್ಸ್ಟ್ ಟೈಮಿಂದ ಇದನ್ನು ಇಲ್ಲಿ ಒಬ್ಬೊಬ್ಬರೇ ಮಕ್ಕಳು ಮಾಡ್ತಾರೆ. ನಿಮ್ಮ VMS ಆರ್ಡ್ರ್ ಪ್ರಕಾರ ಒಬ್ಬೊಬ್ಬರು ಒಂದೊಂದು ವಾರ ನಾನು ನಿಮಗೆ ಟಾಪಿಕ್ ಕಳಿಸಿರ್ತೀನಿ. ನೀವು ಯಾರ ಹತ್ರನೂ ಡಿಸ್ಕ್ಲೋಸ್ ಮಾಡಬಾರ್ದು. ನಿಮ್ಮ ಪಾಡ್ ನೀವು ಅದನ್ನು ಲಿಪ್ ಮೂಮೆಂಟು ಇಲ್ಲದೆ ಅದನ್ನು ಮಾಡಿ ತೋರಿಸ್ಬೇಕು. ಇದು ಇನ್ಮೇಲೆ ಯಾಕೆ ಅಂತಂದರೆ, ಶ್ರೇಷ್ಠವಾದಂಥ ವ್ಯಕ್ತಿಗಳ ಶ್ರೇಷ್ಠವಾದಂಥ ಒಂದು ಇನ್ಸಿಡೆಂಟ್ಸ್ಗಳನ್ನ, ಒಂದು ಪುರಾಣದ್ದಾಗಿರ್ಬೋದು ಅಥವಾ ಶ್ರೀರಾಮಕೃಷ್ಣರ ಜೀವನದಲ್ಲಿ ಅಥವಾ ಶ್ರೇಷ್ಠ ನಮ್ಮ ನಾಯಕರುಗಳದ್ದಾಗಿರ್ಬೋದು, ಈ ಥರದ್ದು ಒಂದು ಬರ್ತಿರತ್ತೆ ನಿಮಗೆ. ಇದನ್ನು ಒಂದು ಟ್ರೈಔಟ್ ಮಾಡೋದು. ಆ್ಯಕ್ಚುಲಿ ನಾವು ಆಫ್ಲೈನ್ ಕ್ಲಾಸಲ್ಲಿ ಪ್ರತಿ ವಾರವೂ ಇದು ಒಂದೊಂದು ಮಾಡ್ತಿದ್ವಿ, ಗ್ರೂಪ್ ವೈಸು ಎಲ್ಲ ಕೂತ್ಕೊಂಡು ಇದನ್ನು ಮಾಡೋರು. ಅದು ತುಂಬ ಚೆನ್ನಾಗಿರ್ತಿತ್ತು. ಈಗ ಒಂದೊಂದು ಸಣ್ಣದಾಗಿ ಶುರು ಮಾಡೋಣ. ಈಗ ಇವತ್ತು ನಾನು ಮಾತ್ರ ತೋರಿಸ್ತಾ ಇದ್ದೀನಿ, ಇದಕ್ಕೆ ಆನ್ಸರ್ ನೀವು ಕೊಡಬೇಕು. ಮುಂದಿನ ವಾರದಿಂದ ನಿಮ್ಮ VMS ಆರ್ಡರ್ ಪ್ರಕಾರ ಒಬ್ಬೊಬ್ರು ಒಂದೊಂದು ವಾರ ಇಲ್ಲೇ ಬಂದು ಮಾಡೋರು ಇನ್ನೂ ಸಂತೋಷ, ಅಥವಾ ನೀವು ವಿಡಿಯೋ ಮಾಡಿ ನನಗೆ ಕಳಿಸ್ಬೇಕು. ಅಂದ್ರೆ ಸಂಡೇ ಕ್ಲಾಸಲ್ಲೇ, ಕ್ಲಾಸ್ ಟೈಮಲ್ಲೇ ನೀವು ಮಾಡಬೇಕು. ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂತೀನಿ. ಆಮೇಲೆ ಮಾಡಿ ಕಳಿಸೋದಲ್ಲ, ಕ್ಲಾಸ್ ಅವರ್ಸ್ ಅಲ್ಲೇ ಮಾಡಬೇಕು. ಓಕೆ. ಇಲ್ಲ
ಓಕೆ ಮಕ್ಕಳ, ಈಗ ಜೈಕಾರದೊಂದಿಗೆ जय श्री गुरु महाराज जी की जय। जय श्री महामाई की जय। जय श्री स्वामी जी महाराज जी की जय। डिस्कस ಮಾಡ್ಬಾರ್ದು. जय राम कृष्णा सर। जय राम कृष्णा सर। जय राम कृष्णा सर। जय राम कृष्ण जय राम कृष्णा सर। जय राम कृष्णा सर। जय राम कृष्णा सर। जय राम कृष्णा सर। हेलो कृष्णा सर। जय राम कृष्ण सर। जय राम कृष्णा सर। ಎಲ್ಲ ನಾನು ಚಿಕ್ಕ ಹುಡುಗಿ ಎಲ್ಲ ಹೇಳ್ತಾರೆ. ಟೆಲ್ ಫಾಸ್ಟ್. ಓಲೆ ಓಡೋಡ ಗೊತ್ತಿಲ್ಲ ಪಾಪ. जय राम कृष्णा सर। जय राम जय राम कृष्ण सर। जय राम कृष्ण सर। जय राम कृष्ण। जय राम कृष्ण सर। ओम ब्रह्मार्पणं ब्रह्महविः ब्रह्माग्नो ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना हरिः ओम।